ಮಂಡ್ಯ ಅಭ್ಯರ್ಥಿ ನಿಖಿಲ್ ಕುಮಾರ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದು, ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರ್ ಆಸ್ತಿಯ ವಿವರ ಈಗ ಗೊತ್ತಾಗಿದ್ದು 17 ಕೋಟಿ ಆಸ್ತಿಯ ಒಡೆಯ ಅನ್ನುವಂತಹ ಮಾಹಿತಿ ಈಗ ಬಹಿರಂಗ ಆಗಿರುವುದು. ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರ್ ಆಸ್ತಿ ವಿವರ 17 ಕೋಟಿ 53 ಲಕ್ಷದ 87,761 ರೂಪಾಯಿ, ಇದು ಒಟ್ಟು ಆಸ್ತಿಯ ಮೌಲ್ಯ. ಇನ್ನು 2 ಕೋಟಿ 40 ಲಕ್ಷದ 4,283ರಷ್ಟು ಲೋನ್ ಅನ್ನ ಹೊಂದಿದ್ದಾರೆ ನಿಖಿಲ್ ಕುಮಾರ್. ಹಾಗೆ 3 ಕೋಟಿ 11 ಲಕ್ಷ ಮೌಲ್ಯದ ರೇಂಜ್ ರೋವರ್ ಕಾರು ಕೂಡ ಅವರ ಬಳಿ ಇದೆ ಅನ್ನುವಂಥದ್ದು. ಹಾಗೆ 23 ಲಕ್ಷ ರೂಪಾಯಿ ಮೌಲ್ಯದ 2 ಕಾರುಗಳು ನಿಖಿಲ್ ಬಳಿ ಇವೆ. ಹಾಗೆ 4.55 ಲಕ್ಷ ರೂಪಾಯಿ ಮೌಲ್ಯದ 200 ಗ್ರಾಂ ಚಿನ್ನಾಭರಣವನ್ನ ನಿಖಿಲ್ ಕುಮಾರ್ ಹೊಂದಿದ್ದಾರೆ ಅನ್ನುವಂಥದ್ದು. ಈಗ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಆಸ್ತಿ ಘೋಷಣೆ ಮಾಡಬೇಕಾಗತ್ತೆ. ಮಂಡ್ಯ ಅಭ್ಯರ್ಥಿ ನಿಖಿಲ್ ಕುಮಾರ್ ಅವರ ಒಟ್ಟು ಆಸ್ತಿ 17 ಕೋಟಿ ಅನ್ನೋದನ್ನ ಅವರೀಗ ಬಹಿರಂಗಪಡಿಸಬೇಕಾಗಿತ್ತು. 17 ಕೋಟಿ ಆಸ್ತಿಯ ಒಡೆಯ ಆಗಿದ್ದಾರೆ ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರ್. 17 ಕೋಟಿ 53 ಲಕ್ಷದ 87,761 ರೂಪಾಯಿ ಅವರ ಒಟ್ಟು ಆಸ್ತಿ ಅನ್ನೋದನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಸಾಲ ಎಷ್ಟಿದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಲಾಗಿದ್ದು 2 ಕೋಟಿ 40 ಲಕ್ಷದ 4,283 ಕೋಟಿ 283 ರೂಪಾಯಿ ಲೋನ್ ಇದು. 2 ಕೋಟಿ 40 ಲಕ್ಷದ 4,283 ರೂಪಾಯಿ ಲೋನ್ ಇದ್ದು 3 ಕೋಟಿ 11 ಲಕ್ಷ ಮೌಲ್ಯದ ರೇಂಜ್ ರೋವರ್ ಕಾರು ತಮ್ಮ ಬಳಿ ಇದೆ ಅಂತ ಅವರು ಅಫಿಡವಿಟ್ ಅಲ್ಲಿ ಸಲ್ಲಿಸಿದ್ದಾರೆ. ಜೊತೆಗೆ 23 ಲಕ್ಷ ರೂಪಾಯಿ ಮೌಲ್ಯದ 2 ಕಾರುಗಳು, 4.55 ಲಕ್ಷ ರೂಪಾಯಿ ಮೌಲ್ಯದ 200 ಗ್ರಾಂ ಚಿನ್ನಾಭರಣ ತಮ್ಮ ಬಳಿ ಇದೆ ಅನ್ನೋದನ್ನ ಈಗ ನಿಖಿಲ್ ನಾಮಪತ್ರ ಸಲ್ಲಿಕೆಯ ವೇಳೆ ಅಫಿಡವಿಟ್ ನಲ್ಲಿ ಸಲ್ಲಿಸಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಆಸ್ತಿ ವಿವರವನ್ನ ಸಲ್ಲಿಸಬೇಕಾಗತ್ತೆ. ಹೀಗಾಗಿ ನಿಖಿಲ್ ಕುಮಾರ್ ಜೆಡಿಎಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಈಗ ತಮ್ಮ ಆಸ್ತಿ ವಿವರವನ್ನ ಘೋಷಣೆ ಮಾಡಬೇಕಾಗಿತ್ತು. ಅದನ್ನ ಈಗ ಮಾಡಿದ್ದು ನಿಖಿಲ್ ಕುಮಾರ್ 17 ಕೋಟಿ ಆಸ್ತಿಯ ಒಡೆಯ ಅನ್ನುವಂಥದ್ದನ್ನ ಈಗ ಬಹಿರಂಗಪಡಿಸಿದ್ದಾರೆ. ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ಹಾಗೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರ್ ಮಂಡ್ಯದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದು ಈಗ ಅವರ ಒಟ್ಟು ಆಸ್ತಿ 17 ಕೋಟಿ ಅನ್ನೋದನ್ನ ಅವರೀಗ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 2 ಕೋಟಿಗೂ ಅಧಿಕ ಸಾಲ ಇದೆ. ಜೊತೆಗೆ 3 ಕೋಟಿ 11 ಲಕ್ಷ ಮೌಲ್ಯದ ರೇಂಜ್ ರೋವರ್ ಕಾರು ತಮ್ಮ ಬಳಿ ಇದೆ. ಜೊತೆಗೆ 23 ಲಕ್ಷ ರೂಪಾಯಿ ಮೌಲ್ಯದ 2 ಕಾರುಗಳಿದೆ ಅನ್ನೋದನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ.